Hi guys, welcome back to my YouTube channel Janati Venkatesh. So ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಫ್ಟರ್ ಸೋ ಲಾಂಗ್ ಐ ನೋ ಐ ಆಮ್ ವ್ಲಾಗಿಂಗ್. ಐ ಡೋಂಟ್ ನೋ ಗೈಸ್ ಯಾಕೆ ನಾನು ಕನ್ಸಿಸ್ಟೆಂಟ್ ಆಗಿ ಇರೋಕ್ಕಾಗ್ತಿಲ್ಲ ಅಂತ. ಬಟ್ ಎನಿವೇಸ್ ಇವಾಗ ನೀವು ನನ್ನ ಡಿಫ್ರೆಂಟ್ ಲೊಕೇಶನಲ್ಲಿ ನೋಡ್ಬೋದು. ದಿಸ್ ಇಸ್ ಆರ್ ಕಿಚನ್ ಇನ್ನೂ ಇದೆ, ದೊಡ್ಡದಾಗಿದೆ. ಬಟ್ ನಾನು ಈ ಪಾರ್ಟ್ ಮಾತ್ರ ತೋರಿಸ್ತೀನಿ ಬಿಕಾಸ್ ನನ್ನ ಮನೆಯಲ್ಲಿ ನಾನು ಜಾಸ್ತಿ ತೋರ್ಸೋಕ್ಕೆಲ್ಲ ಇಷ್ಟಪಡಲ್ಲ ಬಿಕಾಸ್ ಇಟ್ಸ್ ಆರ್ ಪ್ರೈವೇಟ್ ಸ್ಪೇಸ್ ಅಂತ ನಂಗೆ ಅನಿಸುತ್ತೆ. ಬಟ್ ಎನಿವೇಸ್ ಇವತ್ತು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಆಲೂ ಪರೋಟ ಮಾಡ್ತಾಯಿದ್ದೀನಿ ಫಾರ್ ದ ವೆರಿ ಫಸ್ಟ್ ಟೈಮ್. ಆ್ಯಂಡ್ ಇವಾಗ ನನಗೆ ರಜಾ ಇದೆ ಆಯಿತಾ, ಅಂದರೆ ಎಕ್ಸಾಮ್ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಸೊ ಸ್ಟಡಿ ಹಾಲಿಡೇಸಲ್ಲಿ ನಾನು ಏನು ಮಾಡಬೇಕು, ಎಕ್ಸಾಮ್ಗೆ ಓದಬೇಕು. ಬಟ್ ನಾನು ಏನು ಮಾಡ್ತಾಯಿದ್ದೀನಿ, ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ನನಗೆ ಯಾವಾಗ ಅನಿಸುತ್ತೋ ನಾನು ನಾರ್ಮಲಾಗಿ ಈ ಸಾಂಬಾರು ಈ ಏನಂತಾರೆ ಯಾವಾಗೂ ಎವ್ರಿ ಡೇ ಮಾಡ್ತಾರಲ್ಲ, ಎವ್ರಿ ಡೇ ಅಂದರೆ ನಾರ್ಮಲಾಗಿ ಮಾಡ್ತಾನೆ ಇರ್ತಾರಲ್ಲ, ಅದನ್ನೆಲ್ಲ ನಾನು ಕಲಿಯಲ್ಲ. ನಾನು ಕಲಿಯೋಕ್ಕೆ ಇಂಟ್ರೆಸ್ಟೇ ಪಡಲ್ಲ. ಓಕೆ, ಬಟ್ ಯಾವತ್ತೂ ಮಾಡ್ದಿರೋದು ಅಂದರೆ ಆಫನಾಗಿ ಮಾಡ್ತಾ ಇರ್ತೀವಿ ನೋಡಿ, ಅದನ್ನೆಲ್ಲ ನಾನು ಸಖತ್ತಾಗಿ ಇಂಟ್ರೆಸ್ಟ್ ಕೊಟ್ಟು ನಾನೇ ಬಂದು ಮಾಡ್ತೀನಿ. ಆ್ಯಂಡ್ ಐ ಆಮ್ ನಾಟ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕುಕ್ಕಿಂಗ್, ಬಟ್ ಸಮ್ಟೈಮ್ಸ್ ನನಗೆ ಏನಾದರೂ ಮೂಡ್ ಚೇಂಜ್ ಮಾಡ್ಕೊಬೇಕು ಅಂತ ಅಂದರೆ, ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಬಂದು ಕುಕ್ ಮಾಡ್ತೀನಿ. ಸೊ ಇಟ್ಸ್ ಡಿನ್ನರ್ ಟೈಮ್ ಅಂದರೆ ಇವಾಗ ಆಲ್ಮೋಸ್ಟ್ ಒಂದು 7 o'clock ಅಂದಂಗೆ ಆಗಿದೆ. ಸೊ 7 o'clock ಅಲ್ಲ, 6:30 ಅಂದಂಗೆ ಆಗಿದೆ. ಸೊ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಐ ಥಾಟ್ ವೈ ನಾಟ್ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಹತ್ರ ಮೈಕ್ ಇಲ್ಲ ಬಿಕಾಸ್ ನನ್ನ ಫ್ರೆಂಡ್ ಮನೆಯಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆದಷ್ಟು ನಾನು ಜೋರಾಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ಸೊ ಐ ಥಾಟ್ ಲೈಕ್ ವೈ ನಾಟ್ ಐ ಡೂ ಅ ವಿಡಿಯೋ ವ್ಲಾಗ್. ಎನಿವೇಸ್ ಎಷ್ಟೊಂದು ದಿನ ಆಯ್ತಲ್ವಾ, ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಓಕೆ, ಇವಾಗ ನಾನು ಇಲ್ಲಿ 4 ಆಲೂಗಡ್ಡೆ ತೊಗೊಂಡು ನೀರು ಹಾಕಿದ್ದೀನಿ. ಆ್ಯಂಡ್ ಇದನ್ನು ಬೇಯೋಕ್ಕೆ ಬಿಡೋಣ. ಸೊ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಿದ್ದೀನಿ. ಓಕೆ ಗೈಸ್, ಇವಾಗ ಪೊಟ್ಯಾಟೋನ ನಾನು ಬೇಯೋಕ್ಕಿಟ್ಟಿದ್ದೀನಿ. ಇವಾಗ ನಾನು 2 ಆನಿಯನ್ ತೊಗೊಂಡಿದ್ದೀನಿ. ಜಾಸ್ತಿ ಆನಿಯನ್ ಹಾಕ್ಕೊಂಬೇಡಿ ಬಿಕಾಸ್ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ 4 ಪೊಟ್ಯಾಟೋಗೆ 2 ಆನಿಯನ್ ಹಾಕ್ತಾಯಿದ್ದೀನಿ. ಸೊ ಇವಾಗ ಆನಿಯನ್ ನಾನು ಪೀಲ್ ಮಾಡೋದು, ಚಾಪ್ ಮಾಡೋದಿದೆಯಲ್ಲ, ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್ ಫಾರ್ ಮೀ. ಬಿಕಾಸ್ ನಾನು ಏನು ಹೇಳ್ತಾರೆ, ಯಾವತ್ತು ಅಂದರೆ ಯಾವಾಗ ಒಂದೊಂದು ಸತಿ ಮಾತ್ರ ಐ ಹೇಟ್ ದಿಸ್ ಪೀಲಿಂಗ್ ದ ಆನಿಯನ್. ಈರುಳ್ಳಿ ಅಂದ್ರೇ ಇದನ್ನು ಬಿಡಿಸೋದು, ಇದನ್ನು ಕಟ್ ಮಾಡೋದು ಎಲ್ಲ ನನಗೆ ಇಷ್ಟನೇ ಇಲ್ಲ. ಇವತ್ತು ಯಾರೂ ಇಲ್ಲ ಮನೆಯಲ್ಲಿ. ಯೂಶ್ವಲಿ ಏನಾದರೂ ಚಾಪಿಂಗ್ ಕೆಲಸ ಇದ್ದರೆ ನಮ್ಮ ಮಮ್ಮಿ ಮಾಡಿಕೊಡ್ತಾರೆ ನನಗೆ. ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ, ನಾನು ಜಸ್ಟ್ ಮಾಡೋದಷ್ಟೇ, ಈಸಿ ಅಲ್ವಾ, ಸಿಂಪಲ್, ಅದಕ್ಕೆ ಮಾಡ್ತೀನಿ. ಬಟ್ ಇವತ್ತು ಯಾರೂ ಇಲ್ಲ ಮನೆಯಲ್ಲಿ, ಸೊ ನಾನು ಮಾಡಲೇಬೇಕು. ಅದಕ್ಕೋಸ್ಕರ ಅಂದರೆ ಯಾರೂ ಇಲ್ಲ, ನಾನು ಬರ್ತಾರೆ, ಬಟ್ ಇವಾಗ ನನ್ನ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ. ಇವಾಗ ನಾನೇ ಎಲ್ಲ ಮಾಡಬೇಕು. ಇದನ್ನು ಪೀಲ್ ಮಾಡಿ ಚಾಪ್ ಮಾಡಬೇಕು. ಅದು ಒಂದಲ್ಲ 2, ಬಟ್ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಎಸ್, ಈ ಥರ ಪೀಲ್ ಮಾಡ್ಕೊಂಡಿದ್ದೀನಿ. ಚಾಪ್ ಮಾಡಿಕೊಂಡ್ರೆ ಮುಗೀತು. ಓಕೆ ಗೈಸ್, ಇದನ್ನು ಮತ್ತೆ ನಾನು ಗ್ರೀನ್ ಚಿಲ್ಲೀಸ್ನ ಚಾಪ್ ಮಾಡ್ಕೊಂಡು ಬರ್ತೀನಿ. ಅಂಟಿಲ್ ದೆನ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಪೊಟ್ಯಾಟೋಸ್ಗೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ, ಯಾಕಂತಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀವಲ್ಲ, ಸೊ ಅದಕ್ಕೋಸ್ಕರ. ಇವಾಗ ಇದಕ್ಕೆ ಐ ಆಮ್ ಆ್ಯಡಿಂಗ್ ಟರ್ಮರಿಕ್ ಆ್ಯಂಡ್ ಸಾಲ್ಟ್ ಹಾಕ್ತಾಯಿದ್ದೀನಿ.
ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಅಂತಿದೆ. ಚಿಲ್ಲಿ ಪೌಡರ್ ಅದಾದಮೇಲಿಂದ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕಾದ್ಮೇಲಿಂದ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವಾಗ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಅಷ್ಟೇ, ಈ ಥರ ಕಾಣ್ತಾ ಇದೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಇದಕ್ಕೆ ಬೇಕಂದರೆ ಅಜ್ವಾಯಿನ್ ಕೂಡ ಹಾಕ್ಬೋದು. ಸೊ ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಅದು ಎಲ್ಲ ಪೌಡರ್ ಎಲ್ಲ ನೀಟಾಗಿ ಈವನ್ ಕನ್ಸಿಸ್ಟೆಂಟ್ ಆಗಬೇಕದು. ಈ ಥರ ಕಾಣ್ತಿದೆ. ಎಲ್ಲ ಮಿಕ್ಸ್ ಮಾಡಿ ನಾನು ಹಾಕಿದ್ದೀನಿ. ಆ್ಯಂಡ್ ಉಪ್ಪು ಖಾರ ಎಲ್ಲ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ. ಆ್ಯಂಡ್ ಇವಾಗ ಇಲ್ಲಿ ಚಪಾತಿ ಹಿಟ್ಟು ಕೂಡ ರೆಡಿ ಇದೆ, ಡೋ ಕೂಡ ರೆಡಿ ಇದೆ. ಇವಾಗ ಮಾಡಿಕೊಂಡು ತಿಂದ್ಬಿಟ್ಟು ಹೆಂಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಮಾಡಿರೋದು. ಸೊ ಸೂಪರ್ ಡೂಪರ್ ಎಕ್ಸೈಟೆಡ್ ಹೆಂಗೆ ಬರುತ್ತೆ ಏನು ಅಂತ. ಸೊ ಇವಾಗ ಮಾಡೋಣ, ಆಮೇಲೆ ತಿನ್ನೋಣ, ಆಮೇಲೆ ಹೇಳ್ತೀನಿ.